ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಏನಾಗಿದೆ ಅಂತಂದರೆ ಪೊಲೀಸ್ ನೋಟಿಫಿಕೇಷನ್ ಆಗಿದೆ. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಏನಪ್ಪ ಅಂತಂದ್ರೆ ಹೊಸ ನೋಟಿಫಿಕೇಷನಲ್ಲಿ ಭಾಳಷ್ಟು ಕಾಲ್ಫಾರ್ಮ್ ಆಗಿದ್ದಾವೆ. ಸೊ ಇದರಲ್ಲಿ ಯಾವ್ಯಾವ ಥರ ಏನೇನು ಈ ಸದ್ಯ ರೀಸೆಂಟಾಗಿ ಯಾವುದಾಗಿದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಸಂಬಂಧಪಟ್ಟಂತೆ ನಿಮಗೆ ಏನಾಗೈತಪ್ಪ ಅಂತಂದ್ರೆ ನೋಟಿಫಿಕೇಷನ್ ಆಗಿದ್ದಾವೆ. ಹೌದಾ? ನೋಟಿಫಿಕೇಷನ್ ಆಗಿದ್ದಾವೆ ಅಂತಂದ್ರೆ ಇದರಲ್ಲಿ ಯಾವ್ಯಾವ ಪೋಸ್ಟು ಎಷ್ಟಕ್ಕೆ ಏನೇನು ಅದಾವ, ಅದೇ ರೀತಿ ಇವುಗಳ ಸಿಲೆಬಸ್ ಏನಿದೆ ಅವುಗಳನ್ನೆಲ್ಲ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಕಾಲ್ಫಾರ್ಮ್ ಆಗಿದ್ದು ಸಿವಿಲ್ಲು ಒಂದು 14,000ರಿಂದ 15,000 ಪೋಸ್ಟ್ಗಳಾಗಿದ್ದಾವೆ, ಎಚ್ ಕೆ ಹಾಗೂ ನಾನ್ ಎಚ್ ಕೆ ಸಂಬಂಧಪಟ್ಟಂತೆ. ಓಕೆ, ನೆಕ್ಸ್ಟು CR ಮತ್ತು DR ಇವು ಕೂಡ ಕಾಲ್ಫಾರ್ಮ್ ಆಗಿದ್ದಾವೆ. ಓಕೆ, ಡನ್. ಇದು 3,000 ಸಮಥಿಂಗ್ ಆಗ್ಯಾವ. ಸೊ ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಏನು ಮೆನ್ಷನ್ ಮಾಡ್ತೀರಿ, ಬರೀ ಮಾನಸಿಕ ಸಾಮರ್ಥ್ಯ ಅಂತೇಳಿ ಯೂಸ್ ಮಾಡ್ತೀರಿ. ಯಾಕಂತಂದ್ರೆ ಈ ಗಣಿತದ್ದು ಕೆಲವು ಟಾಪಿಕ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಕೊಂಡು ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಮಾಡ್ತೀವಿ, ಮಾನಸಿಕ ಸಾಮರ್ಥ್ಯ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಇವುಗಳಲ್ಲಿ ಯಾವ ಥರ ಕ್ವಶನ್ಸ್ ಬಂದಿರ್ತವೆ, ಯಾವ ಥರ ನಾವು ಸೊಲ್ಯೂಷನ್ ಮಾಡಬೇಕು, ಈ ಸಲ ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ KEA ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಬಂದಂತಹ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಯಾವ ಥರ ಅದಂತೇಳಿ ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನೋಡ್ತಾ ಹೋಗೋಣ. ಈ ಕ್ಲಾಸಲ್ಲಿ ಫಸ್ಟಿಗೆ ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿ ನಿಮಗೆ ಆನ್ಲೈನಲ್ಲಿ ಫ್ರೀ ಕ್ಲಾಸಸ್ ಆಗಿ BK ಫ್ರೀ ಕ್ಲಾಸಸ್ಸಲ್ಲಿ ನಾನು ಕಂಟಿನ್ಯೂ ಆಗಿ ಕ್ಲಾಸಸ್ ಮಾಡ್ತಿರ್ತೀನಿ. ಸ್ಟೇಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದರಲ್ಲಿ ಇರ್ತವೆ. ಯಾವಾಗ ಬೇಕಾದರೂ ನೀವು ನೋಡ್ಕೋಬೋದು. ಓಕೆ, ಡನ್. ಫಸ್ಟಿಗೆ ನೋಡಿರಿ, ನಿಮಗೆ ನಾನು ಮ್ಯಾಥ್ಸ್ ಅಂತ ಹೇಳಿದಾಗ, ಮೆಂಟಲ್ ಎಬಿಲಿಟಿ ಅಂತ ಹೇಳಿದಾಗ ಇಲ್ಲಿ ಮ್ಯಾಥ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಫಸ್ಟಿಗೆ. ಓಕೆ, ಮ್ಯಾಥ್ಸ್ ಅಂಥೇಳಿ ಇವುಗಳಲ್ಲಿ ಏನೇನು ಟಾಪಿಕ್ಸ್ ಬರ್ತಾವೆ ಅಂಥೇಳಿ ಭಿನ್ನರಾಶಿಗಳಂತೇಳಿ ಬರ್ತಾವೆ, ಭಾಗಾಕಾರದ ನಿಯಮಗಳು ಬರ್ತಾವೆ, ಲಸ ಅಮಸ ಬರುತ್ತೆ, ದೋಣಿ ಮತ್ತು ಪ್ರವಾಹ, ಸರಾಸರಿ, ಅನುಪಾತ ಸಮಾನುಪಾತ, ಸಮಯ ಮತ್ತು ಕೆಲಸ, ಸಮಯ ಮತ್ತು ದೂರ, ಆಮೇಲೆ ಲಾಭ ನಷ್ಟ, ಚಕ್ರಬಡ್ಡಿ, ಸರಳಬಡ್ಡಿ, ಶೇಕಡಾವಾರು, ಸರಳೀಕರಣ, ಕ್ಷೇತ್ರಗಣಿತ. ಇವುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು ನಿಮ್ಗೆ ಲಸ ಮಸ ಮೇಲೆ ಕ್ವಶನ್ಸ್ ಬರ್ತಾವೆ, ಸರಾಸರಿ ಮೇಲೆ, ಅನುಪಾತದ ಮೇಲೆ, ಕೆಲಸ, ಆಮೇಲೆ ಸಮಯ ಮತ್ತು ದೂರ, ಲಾಭ ನಷ್ಟ, ಸರಳ ಬಡ್ಡಿ, ಶೇಕಡಾವಾರು, ಸಿಂಪ್ಲಿಫಿಕೇಷನು. ಇವುಗಳಲ್ಲಿ ಜಾಸ್ತಿ ಕ್ವಶನ್ಸು ಇದ್ರ ಮೇಲೆ ರೀಸೆಂಟಾಗಿ ಬಂದಂಥವು. ಅದೇ ರೀತಿ ಪ್ರೀವಿಯಸ್ ಎಲ್ಲ ಹಿಂದಿನ ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆಗಳಲ್ಲಿ ಇದೇ ರೀತಿ ಇಂಥ ಟಾಪಿಕ್ ಮೇಲೆ ಕ್ವಶನ್ಗಳು ಬಂದಿರ್ತವೆ. ಇವುಗಳಲ್ಲಿ ಕೆಲವೊಂದು ಟಾಪಿಕ್ಗಳ ಮೇಲೆ, ಈಗ ಸರಾಸರಿ ಮೇಲೆ ಕೆಲವೊಂದಿಷ್ಟು ಏನದಾವಪ್ಪ ಅಂತಂದ್ರೆ ಶಾರ್ಟ್ಕಟ್ಸ್ ಅದಾವ. ಓಕೆ, ಈ ಶಾರ್ಟ್ಕಟ್ಸ್ ಬಗ್ಗೆ ನಾವು ಏನು ಮಾಡಬೇಕನ್ನೋದನ್ನು ನಾವು ನೆಕ್ಸ್ಟ್ ಬರುವಂತಹ ಕ್ಲಾಸಲ್ಲಿ ನಾವು ಎಲ್ಲ ನೋಡ್ತಾ ಹೋಗೋಣ. ಓಕೆ, ಆಮೇಲೆ ಈಗ ರೀಸನಿಂಗ್ ಅಂತ ಸಂಬಂಧಪಟ್ಟಂತೆ ನೋಡಿದಾಗ ನಾವು ಫಸ್ಟಿಗೆ ಏನು ಮಾಡ್ತೀವಿ, ಇದರಲ್ಲಿ ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಭಾಳಷ್ಟು ಇಂಪಾರ್ಟೆಂಟು. ಸರಣಿಗಳು ಬರ್ತಾವೆ, ದಿಕ್ಕುಗಳು, ಕ್ಯಾಲೆಂಡರ್, ಗಡಿಯಾರ, ರಕ್ತ ಸಂಬಂಧ, ವೆನ್ ಡೈಗ್ರಾಮ್ಸು, ಇದರಲ್ಲಿ ಆಮೇಲೆ ವಯಸ್ಸಿಗೆ ಸಂಬಂಧಿಸಿದ ಚಿತ್ರಗಳ ಎಣಿಕೆ. ಈ ರೀತಿ ನಿಮಗೆ ಏನಪ್ಪ ರೀಸನಿಂಗ್ ಇವೆಲ್ಲವೂ ಸೇರಿ ನಮಗೆ ಏನು ಮಾಡ್ತಾರೆ ಅಂತಂದ್ರೆ ಮಾನಸಿಕ ಸಾಮರ್ಥ್ಯ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಮಾನಸಿಕ ಸಾಮರ್ಥ್ಯ. ಸರ್, ಇದ್ರ ಬಗ್ಗೆ ಎಷ್ಟು ಕ್ವಶನ್ಸ್ ಬರ್ತವೆ, ಇದೆಷ್ಟು ಇಂಪಾರ್ಟೆಂಟು ಅಂತ ಹೇಳಬೇಕಂತಂದ್ರೆ ಫಸ್ಟಿಗೆ ನಾನು ಹೇಳಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಫಸ್ಟಿಗೆ ನಿಮಗೆ ಸಬ್ಜೆಕ್ಟ್ ವೈಸ್ ನಾನು ಹೇಳ್ಬೇಕಂತಂದ್ರೆ ನಿಮಗೆ ಟೋಟಲು 100 ಕ್ವಶನ್ಸ್ ಇರ್ತವೆ. ಇವು ಏನಿರ್ತವೆ, ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಬಹು ಆಯ್ಕೆಯ ಪ್ರಶ್ನೆಗಳಿದ್ದು ಇವುಗಳಲ್ಲಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂದ್ರೆ ಟೋಟಲ್ಲು 100 ಮಾರ್ಕ್ಸ್ ಇರ್ತೈತಿ. ಟೈಮ್ ಎಷ್ಟಪ್ಪ ಅಂತಂದ್ರೆ ಟೋಟಲ್ಲು 90 ನಿಮಿಷಗಳು, ಅಂದ್ರೆ 1 hour 30 minutes ನಿಮಗೆ ಟೈಮ್ ಇರುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಬರುವಂಥದ್ದು ನಿಮಗೆ ಏನಪ್ಪ ಅಂತಂದ್ರೆ ಮೇನು ಸಂವಿಧಾನ. ಏನಪ್ಪ ಅಂತಂದ್ರೆ ಸಂವಿಧಾನದ ಬಗ್ಗೆ ಕ್ವಶನ್ಗಳು ಬಂದಿರ್ತವೆ. ಅದೇ ರೀತಿ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ ಅಂತೀವಿ. ನೆಕ್ಸ್ಟ್ ಇದಾದಮೇಲೆ ಸಾಮಾನ್ಯ ಜ್ಞಾನ ಅಂತೀವಿ ನಾವು, GK ಅಂತೀರಲ್ಲ ಅದ್ರ ಮೇಲೆ. ಆಮೇಲೆ ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರ ಅಂತೀವಿ. ನೆಕ್ಸ್ಟು ಇದು ಬಿಟ್ಟರೆ ಮತ್ತೇನಪ್ಪ ಅಂತಂದ್ರೆ ಇತಿಹಾಸ ಅಂತೀವಿ. ಏನು, ಇತಿಹಾಸ. ಇವುಗಳೆಲ್ಲ ನೋಟ್ಸ್ಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ಲಾಸ್ ಅದ, ಸೊ ಯಾವ ರೀತಿ ಅದ ಅಂತೇಳಿ ಫಸ್ಟ್ ನಿಮಗೆ ನೋಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಮಾನಸಿಕ ಸಾಮರ್ಥ್ಯ ಅಂತೀವಿ. ಓಕೆ, ಆಮೇಲೆ ಕರೆಂಟ್ ಅಫೇರ್ಸು.
ಓಕೆ. ಆಮೇಲೆ ನಿಮಗೆ ಪೊಲೀಸ್ ಇಲಾಖೆ ಸ್ವಲ್ಪ ಡೀಟೇಲ್ಸನ್ನು ನೀವು ನೋಡಬೇಕಾಗತ್ತೆ. ಆಮೇಲೆ ಸಾಮಾನ್ಯ ಏನು ವಿಜ್ಞಾನ ಬರುತ್ತೆ, ಸೈನ್ಸ್ ಬರುತ್ತೆ. ಸೊ ಇದರಲ್ಲಿ ರೀಸೆಂಟಾಗಿ ಭಾಳಷ್ಟು ಕ್ವಶನ್ಗಳಂತಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಭಾಳಷ್ಟು ಬಂದವ, ಸೈನ್ಸ್ ಮೇಲೆ ಭಾಳಷ್ಟು ಕ್ವಶನ್ಗಳು ಬಂದವ. ಆಮೇಲೆ ಸಂವಿಧಾನದ ಮೇಲೆ ಕೆಲವೊಂದು ಸಲ ಕೇಳಿದ್ದಾರೆ, ಇತಿಹಾಸದ ಮೇಲೆ ಕೆಲವೊಂದು ಸಲ ಕೇಳಿದ್ದಾರೆ. ಈ ಮಾನಸಿಕ ಸಾಮರ್ಥ್ಯ ಅಂತಂದ್ರೆ ಇಲ್ಲಿ ಕೂಡ ಕೆಲವೊಂದು ಸಲ 10 ಬಂದವ, 5 ಬಂದವ, 3 ಬಂದವ, 12 ಬಂದವ. ಸೊ ಈ ಥರ ಕ್ವಶನ್ಗಳಾಗಿರುವ ಕಾರಣ ನೀವು ಈ ಸಬ್ಜೆಕ್ಟ್ ಬಗ್ಗೆ ನೀವು ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ. ಓಕೆ, ಡನ್. ಈಗ ನಿಮಗೆ ಮಾನಸಿಕ ಸಾಮರ್ಥ್ಯ ಅಂಥೇಳಿ ನಾನು ಸಪ್ರೇಟಾಗಿ ಹೇಳಿರೋದು ಯಾಕಪ್ಪ ಅಂತಂದ್ರೆ ಇದರಲ್ಲಿ ಮಾನಸಿಕ ಸಾಮರ್ಥ್ಯದ ಮೇಲೆ ನಿಮಗೆ ಕಂಪಲ್ಸರಿ ಕ್ವಶನ್ಸು ಮಿನಿಮಮ್ ಒಂದು 10 ತಕಾರೆ ಬರ್ತಾವೆ, ಮ್ಯಾಕ್ಸಿಮಮ್ 10 ತಕಾರೆ ಬರ್ತಾವೆ. ಕಮ್ಮಿ ಅಂತಂದ್ರೂ ನಿಮಗೆ 5 ಕ್ವಶನ್ ಆದರೂ ಬಂದೇ ಬರ್ತಾವೆ. ಈ 5 ಕ್ವಶನ್ಸು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ರೆಗ್ಯುಲರಾಗಿ ಕ್ಲಾಸಸ್ಸನ್ನು ನೋಡ್ತಾ ಹೋಗ್ರಿ. ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ನಿಮಗೆ ಮಾನಸಿಕ ಸಾಮರ್ಥ್ಯ ಅಂತಿರಲ್ಲ, ಅದ್ರ ಮೇಲೆ ಕ್ವಶನ್ಸನ್ನು ಒಂದು ಮಿಸ್ ಆಗಬಾರ್ದು. ಅದೇ ರೀತಿ ಉಳ್ಕಿದ ಸಬ್ಜೆಕ್ಟ್ಗಳನ್ನು ನಿಮಗೆ ನೋಟ್ಸ್ ಮುಖಾಂತರ ಕ್ಲಾಸಸ್ ಮಾಡ್ತೀನಿ. ನೋಟ್ಸ್ ಮುಗಿದ ನಂತರ ನಿಮಗೆ PDF ಕೂಡ ನಾನು ಸೆಂಡ್ ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ಅದೇ ರೀತಿ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರಿ, ಈಗ ತಾನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಆ ಡೇಟ್ ಒಳಗಡೆ ಎಕ್ಸ್ಟೆಂಡ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದ್ರ ಒಳಗಡೆನೇ ಆದಷ್ಟು ಬೇಗ ನೀವು ಸೆಲೆಕ್ಷನ್ ಅದು ಏನು ಮಾಡಿರಿ, ಅಪ್ಲಿಕೇಶನನ್ನು ಹಾಕಿರಿ. ಏನಾದರೂ ಅಪ್ಲಿಕೇಶನ್ ಬಗ್ಗೆ ಪ್ರಾಬ್ಲಮ್ಸ್ ಇತ್ತಂದ್ರೆ PDP ಬಗ್ಗೆ ಭಾಳಷ್ಟು ಜನ ಮೆಸೇಜ್ ಹಾಕ್ತಾಯಿದ್ರಿ. PDP ಬಗ್ಗೆ ಯಾವುದು ನಂಬರ್ ಹಾಕಬೇಕು ಏನು ಅಂತೇಳಿ ನಿಮ್ಗೆ ಪ್ರಾಬ್ಲಮ್ ಆಗಿತ್ತಂದ್ರೆ ನಾನು ಮೆಸೇಜ್ ಹಾಕಿರಿ, ನಾನು ನಿಮಗೆ ಹೇಳ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.